ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವು 3 ಯುವಕರು ಏಕಾಂಗಿಯಾಗಿ ನಿಲ್ಲಲು ಧೈರ್ಯ ಮಾಡಿದರು ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ದಾನಿಯೇಲ 3ನೇ ಅಧ್ಯಾಯ 16ರಿಂದ 18ನೇ ವಾಕ್ಯ. ಇದನ್ನು ಕೇಳಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನೂ ಹೇಳಬೇಕಾಗಿಲ್ಲ. ಅರಸೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಆಮೆನ್. ಏಕಾಂಗಿಯಾಗಿ ನಿಲ್ಲುವ ಧೈರ್ಯವು ನೀವು ಮಾಡಬಹುದಾದ ಅತ್ಯಂತ ಧೈರ್ಯಶಾಲಿ ಮತ್ತು ಶಕ್ತಿಯುತ ವಿಷಯವಾಗಿದೆ. ನಿಮ್ಮ ಯುದ್ಧಗಳನ್ನು ತೆಗೆದುಕೊಳ್ಳಲು ಹಿಂಜರಿಯದಿರಿ. ನೀವು ಸರ್ವಶಕ್ತನಾದ ದೇವರನ್ನು ಸೇವಿಸುತ್ತಿದ್ದೀರಿ ಎಂಬುದನ್ನು ನೆನಪಿಡಿರಿ. ಆತನು ಸಂಕಟದ ಸಮಯದಲ್ಲಿ ನಿಮ್ಮನ್ನು ಕಾಪಾಡಲು ಸಮರ್ಥನಾಗಿದ್ದಾನೆ ಮತ್ತು ಆತನ ಮಹಿಮೆಗಾಗಿ ನಿಮ್ಮನ್ನು ಅವುಗಳಿಂದ ಹೊರತರಲು ಶಕ್ತನಾಗಿದ್ದಾನೆ. ಏಕಾಂಗಿಯಾಗಿ ನಿಲ್ಲುವ ಧೈರ್ಯ. ವಿಧೇಯತೆಯು ದುಬಾರಿಯಾಗಬಹುದು. ರಾಜನ ನೆಬೂಕದ್ನೆಚ್ಚರನಿಗೆ ವಿಧೇಯರಾಗುವ ಬದಲು ದೇವರಿಗೆ ವಿಧೇಯರಾಗಲು ಆಯ್ಕೆ ಮಾಡುವುದಕ್ಕಾಗಿ ಅವರನ್ನು ಅಕ್ಷರಶಃ ಬೆಂಕಿಯ ಕುಲುಮೆಗೆ ಎಸೆಯಲಾಯಿತು. ಆದರೂ ವೀರರು ನಂಬಿಕೆಯ ಹೋರಾಟವನ್ನು ಗೆದ್ದರು. ಹಲ್ಲೆಲೂಯಾ. ಆಗ ನೆಬೂಕದ್ನೆಚ್ಚರನು ಕೋಪೋದ್ರೇಕದಿಂದ ಮುಖಭಾವವನ್ನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರ ಕಡೆಗೆ ಬೇರೆ ಮಾಡಿಕೊಂಡು ಆವಿಗೆಯನ್ನು ನಿತ್ಯಕ್ಕಿಂತ 7ರಷ್ಟು ಹೆಚ್ಚಾಗಿ ಉರಿಸಬೇಕೆಂದು ಆಜ್ಞಾಪಿಸಿದನು. ಇದಲ್ಲದೆ ತನ್ನ ಸೈನ್ಯದ ಕೆಲವು ಮಂದಿ ಶೂರರಿಗೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರನ್ನು ಕಟ್ಟಿ ದಗದಗನೆ ಉರಿಯುವ ಆವಿಗೆಯೊಳಗೆ ಎತ್ತಿ ಹಾಕಬೇಕೆಂದು ಅಪ್ಪಣೆ ಕೊಟ್ಟನು. ಅದರಂತೆ ಶಲ್ಯ, ಇಜಾರು, ಮುಂಡಾಸ ಮೊದಲಾದ ಉಡುಪನ್ನು ಧರಿಸಿಕೊಂಡಿದ್ದ ಹಾಗೆಯೇ ಅವರನ್ನು ಕಟ್ಟಿ ದಗದಗನೆ ಉರಿಯುವ ಆವಿಗೆಯೊಳಗೆ ಹಾಕಿಬಿಟ್ಟರು. ಹೀಗಾಗಲು ರಾಜಾಜ್ಞೆಯು ಖಂಡಿತವಾಗಿದ್ದದರಿಂದಲೂ ಆವಿಗೆಯ ಕಾವು ಅತಿ ತೀಕ್ಷ್ಣವಾಗಿದ್ದದರಿಂದಲೂ ಅಗ್ನಿಜ್ವಾಲೆಯು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರನ್ನು ಎತ್ತಿ ಹಾಕಿದವರನ್ನೇ ಸಂಹರಿಸಿತು. ಶದ್ರಕ್, ಮೇಷಕ್, ಅಬೇದ್ನೆಗೋ ಈ ಮೂವರು ಕಟ್ಟಲ್ಪಟ್ಟವರಾಗಿ ದಗದಗನೆ ಉರಿಯುವ ಆವಿಗೆಯ ಮಧ್ಯದಲ್ಲಿ ಬಿದ್ದುಬಿಟ್ಟರು. ಆಗ ರಾಜನಾದ ನೆಬೂಕದ್ನೆಚ್ಚರನು ಬೆಚ್ಚಿಬಿದ್ದು ತಟ್ಟನೆದ್ದು ತನ್ನ ಮಂತ್ರಿಗಳನ್ನು, ಕಟ್ಟಿದ ಮೂವರನ್ನು ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು ಅವರು ರಾಜನಿಗೆ, ಅರಸೇ, ಹೌದು, ಸತ್ಯ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಅವನು, ಇಗೋ, ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. 4ನೇಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿದನು. ಈ 3 ಯುವಕರು ಬಾಬೆಲನ್ನು ಬದಲಾಯಿಸಿದರು. ಈ 3 ಇಬ್ರಿಯ ಹುಡುಗರು ನಿಂತರು ಮತ್ತು ಸಾಯುವ ಧೈರ್ಯ, ಆ ಉರಿಯುತ್ತಿರುವ ಬೆಂಕಿಯನ್ನು ಎದುರಿಸಲು ಧೈರ್ಯ, ರಾಜನ ಮುಂದೆ ನಿಲ್ಲುವ ಧೈರ್ಯ ಮತ್ತು ಮರಣವನ್ನು ನೋಡುವ ಧೈರ್ಯ ಮತ್ತು ನಾನು ನನ್ನ ದೇವರನ್ನು ನಂಬುತ್ತೇನೆ ಎಂದು ಹೇಳಲು ಧೈರ್ಯ ಮಾಡಿದರು. ಆಮೆನ್. ರಾಜನು ನಿಜವಾದ ದೇವರನ್ನು ನಂಬುತ್ತಾನೆ. ಆಗ ನೆಬೂಕದ್ನೆಚ್ಚರನು ದಗದಗನೆ ಉರಿಯುವ ಆವಿಗೆಯ ಬಾಯಿಯ ಬಳಿಗೆ ಹೋಗಿ, ಪರಾತ್ಪರ ದೇವರ ಸೇವಕರಾದ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರೇ, ಬನ್ನಿ, ಹೊರಗೆ ಬನ್ನಿ ಎಂದು ಕೂಗಲು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರು ಬೆಂಕಿಯೊಳಗಿಂದ ಹೊರಟು ಬಂದರು. ಅಲ್ಲಿ ಕೂಡಿದ್ದ ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿಗಳು ಅವರನ್ನು ನೋಡಿ, ಅವರ ಮೇಲೆ ಬೆಂಕಿಯ ಅಧಿಕಾರವು ನಡೆದಿಲ್ಲ, ಅವರ ತಲೆ ಕೂದಲು ಸುಟ್ಟಿಲ್ಲ, ಅವರ ಶಲ್ಯಗಳಿಗೆ ವಿಕಾರವಿಲ್ಲ, ಬೆಂಕಿಯ ವಾಸನೆಯೇ ಮುಟ್ಟಿಲ್ಲ ಎಂದು ತಿಳಿದುಕೊಂಡರು. ಆದರೆ ಅವನು ಮಾಡದಿದ್ದರೂ ಸಹ ಈ ಸಾಲು ದೊಡ್ಡದಾಗಿದೆ, ಇದು ಶಕ್ತಿಯುತವಾಗಿದೆ. ಈ ಒಂದು ಸಾಲು ಈ ಕಥೆಯನ್ನು ದೇವರ ರಕ್ಷಣೆ ಮತ್ತು ಆತನ ಶಕ್ತಿಯ ಸರಳವಾದ ಕಥೆಯಿಂದ ನಿಜವಾದ ನಂಬಿಕೆಯ ಕಥೆಗೆ ಕೊಂಡೊಯ್ಯುತ್ತದೆ. ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋ ದೇವರು ತಮ್ಮನ್ನು ರಕ್ಷಿಸಬಹುದೆಂದು ನಂಬಿದ್ದರು. ಅವರು ಆತನ ಶಕ್ತಿಯನ್ನು ನಂಬಿದ್ದರು. ಆದರೆ ದೇವರು ಅವರನ್ನು ರಕ್ಷಿಸದಿದ್ದರೂ ಇದೇ ಅವರ ಆಯ್ಕೆಯಾಗಿದೆ ಎಂದು ಹೇಳುವಷ್ಟು ದೇವರನ್ನು ನಂಬಿದ್ದರು. ಅವರು ಯಾವಾಗಲೂ ದೇವರ ಆಜ್ಞೆಗಳಿಗೆ ಅವಿಧೇಯರಾಗುವ ಬದಲು ಈ ಶಿಕ್ಷೆಯನ್ನು ಆರಿಸಿಕೊಳ್ಳುತ್ತಾರೆ. ಅದು ನಿಮಗೆ ಸವಾಲು ಹಾಕುತ್ತಿದೆಯೇ? ನೀವು ಉರಿಯುತ್ತಿರುವ ಕುಲುಮೆಯನ್ನು ಎದುರಿಸಬಹುದೇ ಮತ್ತು ದೇವರು ನಿಮ್ಮನ್ನು ರಕ್ಷಿಸಬಹುದೆಂದು ನಿಮಗೆ ತಿಳಿದಿದ್ದರೂ ಸಹ ಆತ ನಿಮ್ಮನ್ನು ರಕ್ಷಿಸುವುದಿಲ್ಲ ಎಂದು ಒಪ್ಪಿಕೊಳ್ಳುತ್ತೀರಾ? ಇದು ನಾವೆಲ್ಲರೂ ಶ್ರಮಿಸಬೇಕಾದ ನಂಬಿಕೆ ಮತ್ತು ವಿಧೇಯತೆಯ ಮಟ್ಟವಾಗಿದೆ. ರಾಜನ ತೀರ್ಪು. ದಾನಿಯೇಲ 3ನೇ ಅಧ್ಯಾಯ 28ರಿಂದ 30ನೇ ವಾಕ್ಯ. ಆಗ ನೆಬೂಕದ್ನೆಚ್ಚರನು, ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರ ದೇವರಿಗೆ ಸ್ತೋತ್ರವಾಗಲಿ, ಆತನು ತನ್ನ ದೂತನನ್ನು ಕಳುಹಿಸಿ ತನ್ನಲ್ಲಿ ಭರವಸವಿಟ್ಟು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ನಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧರಿಸಿದ್ದಾನಲ್ಲ. ಸಕಲ ಜನಾಂಗ, ಕುಲ, ಭಾಷೆಗಳವರಲ್ಲಿ ಯಾರಾದರೂ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರ ದೇವರ ವಿಷಯದಲ್ಲಿ ಅಲ್ಲದ ಮಾತನ್ನಾಡಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂಬ ಆಜ್ಞೆಯನ್ನು ವಿಧಿಸುತ್ತೇನೆ. ಹೀಗೆ ಉದ್ಧರಿಸಲು ಸಮರ್ಥನಾದ ಇನ್ನಾವ ದೇವರು ಇಲ್ಲವಲ್ಲ ಎಂದು ಹೇಳಿದನು. ಬಳಿಕ ರಾಜನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರನ್ನು ಬಾಬೆಲ್ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.